ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ಇದೀವಿ. ನಾವು ಶಾಪ್ ಒಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಸೊ ಇವತ್ತಿನ ಔಟ್ಫಿಟ್ ಹೆಂಗೈತ್ರಿ ಕಮೆಂಟ್ ಹಾಕ್ರಿ. ಆ್ಯಂಡ್ ನಮ್ಮ ಪಕ್ಕು ಆ್ಯಂಡ್ ನಮ್ಮ ಯಜಮಾನ್ರು ಇಲ್ಲಿ ಕುಂತಿದ್ದಾರು. ಹಾಯ್ ಮಾಡ್ರಿ ಇಬ್ರು. ಪಕ್ಕು ಹಾಯ್ ಮಾಡು. ಹಾಯ್ ಹಿಂಗೆ ಮಾಡು. ಹಾಂ ನೀ ಮಾಡು. ಹಾಯ್. ಇಬ್ರಿಗೂ ಹಿಂಗೆ ಕಲಿಸ್ಕೊಡ್ಬೇಕ್ರಿ ನಾ ಅಂದಾಗ ಮಾಡ್ತಾರ. ಸೊ ನೋಡ್ರಿ ಗೈಸ್ ಹೆಂಗೆ ಕಾಣಿಸತ್ತೆ ನೀವು ಕಮೆಂಟ್ ಹಾಕ್ರಿ. ಇಲ್ಲೆಲ್ಲ ಭಾಳ ಫುಲ್ ಡಾರ್ಕ್ ಸರ್ಕಲ್ಸ್ ಆಗತೈತಿ. ಏನು ಹಚ್ಕೋಬೇಕು ಅಂದಿಟ್ಟು ರೆಮಿಡಿ ಹೇಳ್ರಿ ನನಗೆ. ಯಾಕಂದ್ರೆ ನಿದ್ದಿಗಡಾತೀನಿ ಬಿಕಾಸ್ ನಮ್ಮನೆ ಎಡಿಟಿಂಗ್ ಅದಾವು. ಶಾರ್ಟ್ ಮೂವಿದು ಒಂದು ಸ್ವಲ್ಪ ಎಡಿಟಿಂಗ್ ಚಾಲೂ ಮಾಡತ್ತೀವಿ. ಆ್ಯಂಡ್ ಇಲ್ಲಿ ನೋಡ್ರಿ ಇವರು ಇದನ್ನು ಮಾಡತ್ತಾರು. ಈಗ ಟೈಮ್ ಆಯ್ತು, ಅದಕ್ಕೆ ಒಂದು ಸ್ವಲ್ಪ ಫುಡ್ ತರಿಸಿದ್ವಿ. ಅದ್ರ ಸಲ ಹಿಂಗೆ ಅರ್ಧ ಶಟ್ರ್ ಇರೋದು ಕುಂತಿದ್ವಿ. ಇವರಿಬ್ರು ಹಿಂಗೆ ಕುಂತಾರು. ಸೊ ಗೈಸ್ ಇವಾಗ ಇನ್ನೊಂದು 10-15 ನಿಮಿಷಕ್ಕೆ ಮನೆಗೆ ಹೋಗೋನು. ಒಂದು ಸ್ವಲ್ಪ ಶಾರ್ಟ್ ಮೂವಿದು ಹಿಂಗೆ ಎಡಿಟಿಂಗ್ ಕ್ಲಿಪ್ ಹಾಕತ್ತೀವಿ. ಸೊ ಶಾರ್ಟ್ ಮೂವಿ ಮೇಕಿಂಗ್ ವಿಡಿಯೋ ಒಂದು ಸ್ವಲ್ಪ ಹಾಕ್ತೀನಿ. ಅದು ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಎಸ್ ಅಂತ ಕಮೆಂಟ್ ಹಾಕಿರಿ ಎಲ್ಲರೂ. ಸೊ ನೋಡೋಣಂತ ಎಷ್ಟು ಮಂದಿ ಕಮೆಂಟ್ ಹಾಕ್ತೀರಿ ಅಂಥೇಳಿ. ಆ್ಯಂಡ್ ಇವತ್ತಿನ ನನ್ನ ಔಟ್ಫಿಟ್ ಹೆಂಗೆ ಕಾಣಿಸುತ್ತೆ ಅದು ಕಮೆಂಟ್ ಹಾಕಿರಿ. ಚಂದ ಕಾಣಿಸಕತ್ತಿಲ್ಲ. ಒಂದು ಸ್ವಲ್ಪ ಈಗ ಬರ್ಬರ್ತಾ ಬಡಕಾಗತ್ತೇನೆ ಅನ್ಸತೈತಿ, ತೆಳಗಾಗತ್ತೇನೆ ಅನ್ಸತೈತಿ. ನೋಡೋನು ಅದ್ರ ಸಲುವಾಗಿ ವರ್ಕ್ ಮಾಡೋಣಂತ. ತಿನ್ನೋದು ಬಿಡೋನು, ಅನ್ನಗಿನ್ನ ತಿನ್ನೋದು ಬಿಡೋನು. ಯಾಕಂದ್ರೆ ರೊಟ್ಟಿನ ತಿನ್ನಂಗಿಲ್ಲ. ತಿಂದ್ರೆ ಅನ್ನ ಅಷ್ಟೇ ತಿಂತೀನಿ. ಏನು ಮಾಡೋದ್ರಿ, ಇರಲಿ ನೋಡ್ಕೊಂಡು ಬರ್ರಿ ವೀಡಿಯೋಸ್ ಹೆಂಗೈತಿ ಏನೈತಿ ಪ್ರತಿಯೊಂದು. ವರಮಹಾಲಕ್ಷ್ಮಿ ಏನಂತಾರೆ ಶುಕ್ರ ಗೌರಿ ಪೂಜಾದು ಹಾಕೀವಿ. ಆಮೇಲೆ ಒಂದೊಂದು ಅದು ಐತಿ. ಮತ್ತೊಂದೊಂದು ದಿನ ನಾವು ಒಮ್ಮೆ ಒಂದೊಂದು ದಿನದಾಗ ಎಲ್ಲ ಮಾಡೋಕೆ ಹಿಂಗೆ ವ್ಲಾಗ್ ಮಾಡಿಲ್ಲ. ಒಂದು ದಿನದ ಒಂದು ಸಲ, ಸೆಕೆಂಡ್ ಡೇದು ಒಂದು ಸಲ, ಆಮೇಲೆ ಥರ್ಡ್ ಡೇ ಹಿಂಗೆ ಅದ. ಒಂದು ಕಂಟಿನ್ಯೂ ಒಂದು 4-5 ದಿನದ ವ್ಲಾಗ್ ಐತಿ. ಸೊ ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಇಷ್ಟು ಆ ದಿನದಾಗ ಇಷ್ಟಿಷ್ಟು ಮಾಡೇವಿ ಅಂಥೇಳಿ ಫ್ರೀ ಟೈಮ್ದಾಗ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಂಡು ಬರ್ರಿ, ಎಂಜಾಯ್ ಮಾಡಿರಿ. ಸೊ ಯಾ ಗೈಸ್ ಬಾಯ್, ಸಿ ಯು. ಮತ್ತು ವ್ಲಾಗ್ ನೋಡ್ರಿ, ಕಂಟಿನ್ಯೂ ಲಾಸ್ಟ್ ಎಂಡ್ವರೆಗೂ ನೋಡ್ರಿ. ಆ್ಯಂಡ್ ಭಾಳಷ್ಟು ಜನ ಕೇಳತ್ತೀರಿ ಲವ್ ಸ್ಟೋರಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿರಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಮದುವೆ ಬಗ್ಗೆ ವಿಡಿಯೋ ಮಾಡಿರಿ. ಇದರ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತಾ. ಸೊ ಎಸ್ ಗೈಸ್. ದೈವ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆ ಜ್ಯೋತಿಷರು ಪಂಡಿತ್ ಲೋಕನಾಥ್ ಗುರುಜಿ ಇವರ ಕಾಂಟ್ಯಾಕ್ಟ್ ನಂಬರ್ 9743455548. ಎಲ್ರಿಗೂ ನಮಸ್ಕಾರ. ಯಾರ ಜೀವನದಲ್ಲಿ ತಾನೇ ಸಮಸ್ಯೆ ಇರಂಗಿಲ್ಲ, ಎಲ್ಲರ ಜೀವನದಾಗೂ ಇರ್ತಾವ. ಹಂಗ ನಮ್ಮಿಬ್ಬರು ವೈಯಕ್ತಿಕವಾಗಿ ಸಮಸ್ಯೆಗಳಂತೂ ಇದ್ದೇ ಇರ್ತಾವ. ಆದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಸಿಕ್ಕಿದೆ. ಆದ್ರೆ ನಿಮಗೆ ಯಾವ್ಯಾವ ತರ ಸಮಸ್ಯೆಗಳು ಇರ್ತಾವ ಅಂದ್ರೆ ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು, ಅಥವಾ ಮದುವೆ ವಿಚಾರ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಹೊಲದಗಳ ಜಗಳ ಆಗಿರ್ಬೋದು, ಹಂಗ ಪ್ರೀತಿ ಒಳಗೆಲ್ಲ ಮನಸ್ತಾಪ ಇರ್ಬೋದ, ಅಣ್ಣ ತಮ್ಮಂದಿರೊಳಗೆ ಕಲಹ ಆಗಿರ್ಬೋದು, ಹೊಲ ಬೇಕು, ಮನಿ ಬೇಕು, ಆಸ್ತಿ ಬೇಕು, ಪಾಸ್ತಿ ಬೇಕು ಅಂತ ಪ್ರತಿಯೊಂದು ಜಗಳ ಇರ್ತೈತಿ. ಹಂಗ ಲೈಂಗಿಕ ವಶೀಕರಣನೂ ಇರ್ತೈತಿ. ಸೊ ಇವೆಲ್ಲ ಒಂದು ನಿಮ್ ಸಮಸ್ಯೆಗಳಿಗೆ ನಮ್ ಕಡೆ ಪರಿಹಾರ ಏನಪ್ಪಾ? ಈ ಎಲ್ಲ ಸಮಸ್ಯೆಗಳಿಗೆ ಕೇವಲ 2 ಗಂಟೆಯಲ್ಲಿ ಪರಿಹಾರ ಒದಗಿಸಿಕೊಡ್ತಾರೆ. ದೈವ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆ ಜ್ಯೋತಿಷರು ಪಂಡಿತ್ ಲೋಕನಾಥ್ ಗುರುಜಿ ಇವರ ಕಾಂಟ್ಯಾಕ್ಟ್ ನಂಬರ್ 9743455548. ಕೇವಲ 2 ಗಂಟೆಯಲ್ಲಿ ನಿಮ್ಮ ಪರಿಹಾರಗಳನ್ನು ತಂದ್ಕೊಳ್ಳಿ. ಅವರಿಗೆ ಕರೆ ಮಾಡಿ. ಧನ್ಯವಾದಗಳು. ಇದು ನೀವೇನು ನೋಡ್ಲಿಕ್ಕತ್ತಿರಲ್ಲ, ಇದೆಲ್ಲ ನಮ್ಮ ಮನೆ ಶುಕ್ರ ಗೌರಿ ಪೂಜೆ. ನಾವು ಸಿಂಪಲ್ ಆಗೇ ಮಾಡ್ತೀವಿ. 2ನೇ ವಾರ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಇದು 3ನೇ ವಾರದ ಫುಲ್ ಸಿಂಪಲ್ ಇತ್ತು. 4ನೇ ವಾರದ ಗ್ರ್ಯಾಂಡಾಗಿ ಮಾಡ್ತೀವಿ. ಅದನ್ನು ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ಸೊ ಗೈಸ್ ನೇಲ್ ಪೇಂಟ್ ಹಚ್ಚಾತನ್ರಿ ನಮ್ಮ ಹುಡುಗ. ನೇಲ್ ಪೇಂಟ್ ನಾನಾ ಹಚ್ಚನ್, ಅದಕ್ಕೆ ಹಚ್ಚಾತಾನ. ಅದು ಚಂದ ಹಚ್ಚಾತಾನ. ಸಾಕು ಸ್ವಲ್ಪ ಹಚ್ಚಿ. ಹಾಂ, ಅದು ನೇಲ್ ಪೇಂಟ್ ನೋಡ್ರಿ ಸರಿ ಇದ್ದಿಲ್ಲೇನು. ಅದ್ರ ಸಲ ಕಲರ್ ಹೆಂಗೆ ಬಂದೈತಿ ಇದಕ್ಕೆ? ಯಾವುದು ಆ ಕಲರ್ ನೇಲ್ ಪೇಂಟ್. ಅದಕ್ಕೆ ನಮ್ಮ ಅಂಗಡಿಯಾಗಿಂದ ಒಂದು ತೊಗೊಂಡು ಹೊಂಟೆ ನಮ್ಮ ಮನೆಗೆ. ಚಂದ ಹಚ್ತಾನ ಒಟ್ಟು ಕರೆ. ಇಲ್ಲಿ ನೋಡ್ರಿ ಇದು ಚಂದ ಹಚ್ತಾನ. ಕೈ ನೋಡಿ ಅದನ್ನ ಕೈ ಏನು ಫೈನಲ್ ಹೆಂಗೆ ಹಚ್ತಾನ ಅನ್ನೋದನ್ನು ತೋರಿಸ್ತಂಗಪ್ರಿ. ಚಂದ ಹಚ್ಚಾತಾನ ಒಟ್ಟ. ನಂದೆಲ್ಲ ಪುಣ್ಯ ಇವಂಗೆ ಹೋಗಲಿ ಅಂತ ಕೈ ಹಿಡ್ದೀನಿ.
ನನಗೆ ಏನೋ ಸಿಗತೈತಿದೆ ಅವಂಗೂ ಅದನ್ನ ಸಿಗ್ಲಿ ಅಂತ ಕೈ ಇಟ್ಕೆ ಆಶೀರ್ವಾದ ಮಾಡತ್ತೀನಿ ಇವಂಗ ತೋರಿಸ್ಲ್ಯಾ. ಸೊ ಗೈಸ್ ಈ ಥರ ಹಚ್ಚಿದ ನೋಡ್ರಿ. ನಾನು ಉಗುರು ಕಟ್ ಮಾಡ್ಕೊಂಡೇನು ಅವ್ನ ಲೈಫ್ದಾಗ ಫಸ್ಟ್ ಟೈಮ್ ಹಚ್ಚತಾನ್ರಿ. ಇದು ನಮ್ಮ ಸೂರ್ಯಗೋಳ ಇನ್ನೊಂದು ಊರಾಗಿನ ಮನೆ, ಹಳ್ಳಿ ಒಳಗಿರುವಂಥ ಮನೆ ಇದೆ. ಸೊ ಅದನ್ನು ನೋಡಕ್ಕಂತ ಬಂದಿದ್ವಿ, ಬಾಡಿಗೆ ಕೊಟ್ಟಿದ್ರು. ಸೊ ಹಾಗಾಗಿ ಜಸ್ಟ್ ಹೊರಗಿಂದ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನಾನು ನೋಡಿರಲಿಲ್ಲ ಅಂಥೇಳಿ ನಾನು ಕರ್ಕೊಂಡು ಬಂದಿದ್ದ, ನೋಡಿ ಬಂದ್ವಿ ಅಷ್ಟೇ. ಅಲ್ಲಿ ಒಬ್ರು ಆಯಿ ತೋರ್ಸಾತಿದ್ರು, ಬಟ್ ಅವ್ರ ಬಾಡ್ಗೆ ಒಳಗಿರ್ತಾರಲ್ಲ ಮನೆಯವ್ರು, ಅವ್ರು ಇರಲಿಲ್ಲ. ಸೊ ಹಂಗಾಗಿ ಜಸ್ಟ್ ನಂಗೆ ತೋರಿಸಿದ ನೋಡ್ಕೊಂಡು ಬಂದ್ವಿ. ಅವ್ರ ಹಳೆ ಮನೆ ರೀ ಇದು, ಅಂದ್ರೆ ಊರಾಗಿನ ಮನೆ. ಸೊ ಗೈಸ್ ನಾವು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನ ಹತ್ತಿತ್ತ ಬಸವೇಶ್ವರ ಅವ್ರದ್ದು. ಸೊ ಫಸ್ಟ್ ಟೈಮ್ ಅಲ್ಲ ನೋಡಿರಲಿಲ್ಲ, ಒಳಗೆ ಹೋಗಿ ನೋಡ್ಕೊಂಡು ಬರ್ಬೇಕು ಅನ್ನೋದಿತ್ತು. ಅದ್ರ ಸಲುವಾಗಿ ಇಬ್ಬರು ಹೋಗಿ ನೋಡ್ಕೊಂಡು ಬಂದ್ವಿ. ಏನು ಮಸ್ತ್ ಕಟ್ಸಿದಾರೆ ರೀ, ಭಾರಿ ಆಗೈತಿ. ಒಳಗಿರೋ ಅಂಥ ಪ್ರತಿಯೊಂದು ದೇವ್ರ ಪ್ರತಿಷ್ಠಾಪನೆಯೂ ಮಸ್ತ್ ಆಗೈತಿ. ನಂಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಫುಲ್ ಪೀಸ್ ಐತಿ. ಆಮೇಲೆ ಗುಬ್ಬಿಗಳು ಸಹ ಇದ್ದು ಅಲ್ಲೇ, ಚಲೋ ಅನಿಸಿತ್ತು. ಆಮೇಲೆ ನಮ್ಮ ಬಸವೇಶ್ವರವರ ವಚನನ ಹಾಕಿದ್ರ, ಪ್ರತಿಯೊಂದು ವಚನವನ್ನು ಅರ್ಥೈಸಿಕೊಳ್ಳುವಂಥ ಅಲ್ಲಿ ಅಂಥ ಇದನ್ನೈತಿ, ಅಂದ್ರೆ ಆ ಥರ ಇದನ್ನು ಹಾಕಿದಾರು. ಸೊ ನಮಗೆ ಪ್ರತಿಯೊಂದು ಅರ್ಥ ಆಗ್ತೈತಿ. ಖುಷಿ ಆಯ್ತು ನನಗೆ ಇಲ್ಲಿ ಬಂದು. ಆ್ಯಂಡ್ ಒಳಗೆ ಹೊಂಟಿದ್ದು, ಒಳಗೆ ಹೋಗ್ಬೇಕಾರೆ ಒಬ್ರು ಅಣ್ಣಾರ ಅಂಕಲ್ ಅವ್ರ ತಂಬೂರಿ ಬಾರ್ಸತ್ತಿದ್ರೆ, ಅದನ್ನು ಕೇಳಕ್ಕೆ ಎಷ್ಟು ಪ್ರಶಾಂತವಾಗಿ ಅನ್ಸತ್ತಿತ್ರಿಪ್ಪ. ನನಗಂದ್ರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನನಗೆ ನಮ್ಮ ಸೂರ್ಯಾಗ ಇಬ್ಬರಿಗೂ ಇಷ್ಟ ಆಯ್ತು ರೀ. ಬೈ ನೆಕ್ಸ್ಟ್ ದಾನಮ್ಮ ದೇವಿ ದರ್ಶನ ಮಾಡೋ ನಂತರ ಕಂಪ್ಲೀಟ್ ಆಗಿಲ್ಲ ಆಮೇಲೆ ಹೆದರ್ಕೋಪ್ಪ. ವೀರಭದ್ರೇಶ್ವರ ದೇವಸ್ಥಾನ ಇದೆ. ನೋಡ್ರಿ ಹನುಮಂತನ ದೇವಸ್ಥಾನ. ನೋಡಿ ಕರೆಕ್ಟ್ ಆಗ್ತಿತ್ತು. ದರ್ಶನ ಮುಗಿಸ್ಕೊಂಡು ನೋಡ್ರಿ ಈಗ ನಮ್ಮಿ ಐತಿ ಇಲ್ಲ ರೀ. ನಮ್ಮ ಸುಳಿಗೋವಿ ಕಡೆ ಐತಿ, ಮಾರ್ಗಾಡ್ ಕಡೆ ಮೇನ್ ಬಸ್ ಸ್ಟಾಪ್ ಕಡೆ ಐತ್ರಿ. ಎಷ್ಟು ಚಂದ ಐತಿ ನೋಡ್ರಿ ದೇವಸ್ಥಾನ. ಭಾರಿ ಮಾಡ್ಯಾರ. ಏನು ಮಸ್ತ್
ಕಟ್ಸ್ಯಾರ ನೋಡ್ರಿ, ಮಸ್ತ್ ಅನ್ಸಿತ್ತು. ಆಮೇಲೆ ದೇವ್ರ ದರ್ಶನ ಅದು ಚಲೋ ಅನ್ಸಿತ್ತು. ಈ ಗುಡಿ ಒಳಗ ಎವ್ರಿ ಟೈಮ್ ಒಬ್ರು ಅಂಕಲ್ ಏನಂತಾರ ತಂಬೂರಿ ಬಾರಿಸ್ತಾರು. ಅದೆಷ್ಟು ಶಾಂತ ಕೇಳಿಸ್ತೈತಿ, ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಮತ್ತೆ ಇಲ್ಲೇನೋ ಕಸ ಚೆಲ್ಬಾರ್ದು ಅಂತ ಹೇಳಿ ಡಸ್ಟ್ಬಿನ್ ಇಟ್ಟಾರು. ಚಲೋ ಐತೆ. ಮತ್ತೆ ಕುತ್ಕೊಳ್ಳೋಕೆ ಜಾಗ ಮಾಡಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಕಡೆ. ಇಂಪ್ರೂವ್ ಆಗೈತ್ರಿ. ಭಾರಿ ಮಾಡಿದ್ದಾರೆ. ಇವಾಗ ಕಟ್ಟ್ಯಾರಿ ಹೊಸ ಇದನ್ನ ಬಸವಣ್ಣವ್ರಲ್ಲದಾರ್ರಿ. ಅಲ್ಲದಾರ ಸ್ಟಾರ್ಟಿಂಗ್ ತೋರಿಸ್ತೀವ್ರಿ. ಅಂದರು ಬಸವ ಹೇಳಿದಂಗ. ಇಲ್ಲಿ ನೆಲ್ಗ ಎದ್ರ ಕಂಬ ಇಟ್ಟಿದ ಸ್ತಂಭ. ಪ್ರತಿಯೊಂದು ನಮ್ಮ ಕಾಯಕಲ್ಲೂ ವಚನ ಬಂದಾರ. ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರದೆಡೆ ಕಿವಿಮೂಗು ಕೊಯ್ಯುವನು ಹಲವು ದೈವದ ಎಂಜಲ ತಿಂಬವನೆಂಬ ಕೂಡಲ ಸಂಗಮ ದೇವ. ಚಂದ ಅಂದರೆ ಓದಿದ್ದಲ್ಲ ಅದನ್ನ ಬಿಡ ಲೇಟ್ ಮಾಡ್ತಾರೆ. ಸ್ಟಾರ್ಟ್ ನೋಡ್ರಿ ನಮ್ಮ ಬಸವಣ್ಣವ್ರ ವಚನಗಳನ್ನು ಎಷ್ಟು ಚಂದ ಹಿಂಗೆಲ್ಲ ಕಾಣಿಸಿದಾರೆ. ನಂಗೆ ಅದೊಂದು ಭಾಳ ಇಷ್ಟ ಆಯ್ತು. ಹೇಳ್ತೀನಿ ನೋಡ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೇನಬೇಕು, ನುಡಿಯೊಳಗಾಗಿ ನಡೆದಿದ್ದೆಡೆ ಕೂಡಲ ಸಂಗಮ ದೇವ ನೆಂತಲ್ಲಿಯೋ ನಯ್ಯ ಬಸವಣ್ಣ. ತಪ್ಪೋದಿನ ಎಲ್ಲಿ ಕರೆಕ್ಟ್ ಐತಿ ಇದನ್ನ ದೇವ ನೊಂತಲ್ಲಿವನಯ್ಯ. ದೇವ ನೊಂತಲ್ಲಿವನ. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಬಸವಣ್ಣ ಚಲೋ ಚಲೋ ಬರ್ತಾರೆ. ಇಷ್ಟ ಆಯ್ತು ನನಗೆ. ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ. ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ. ಜಾತಿ ಬಿಡಿದು ಸೂತಕವನ್ನರಿಸುವೆ ಜ್ಯೋತಿ ಬಿಡಿದು ಕತ್ತಲವನ್ನರೆಸುವೆ. ಇದಿಕೋ ಮಣಿ ಎಂಬುದು ವಚನ ನಮ್ಮ ಕೂಡಸಂಗನ ಶರಣರ ಪಾದ ಪುರುಷನ ನಂಬು ಕೆಡಬೇಡ ಮಾನವ ಬಸವಣ್ಣವರು. ತಪ್ಪಿದ್ದಲ್ಲಿ ಕ್ಷಮಿಸ್ರಿ, ಯಾಕಂದ್ರ ಭಾಳ ವರ್ಷದಿಂದ ಓದಾಕತ್ತಾನ. ಭಾಳ ವರ್ಷ ಆತ ಓದೋದ್ ಬಿಟ್ಟು ಓದಕ್ಕೆ. ಮೇಡಮ್ ಕಾಣತೇನ್ರಿ ಕರೆಕ್ಟಾಗಿ? ನಾನು ಬರ್ತೇನೆ. ಸೊ ಗೈಸ್, ಹಿಂಗ ಇವ್ರ ಮನಿ ನೋಡಕ್ ಹೋದಲ್ಲೇ ವಾಪಸ್ ಬರ್ಬೇಕಾದ್ರೆ ದೇವ್ರ ಗುಡಿಗೆ ಹೋಗೋಣ ಅಂತಂದ. ನೋಡಕ್ಕೂ ಅನ್ಸಿತ್ತು ಆ್ಯಂಡ್ ಚಲೋನೇ ಇತ್ತು. ಸೊ ಇದೊಂದು ಸಣ್ಣ ಲಾಗ ಅಂದ್ರೆ ಮುಂದೆ ಏನೇನು ಮಾಡ್ತೀವಿ ಏನಿಲ್ಲ ಅದನ್ನು ತೋರಿಸ್ತೀವಿ. ಬಟ್ ಚಲೋ ಅನ್ಸುತ್ತೆ. ಇಲ್ಲೇ ಮರೆಯೊಳಗೆ ನಮ್ದು ಮೊದ್ಲಿನ ಮನಿ ಐತ್ರಿ ನಮ್ಮ ಅಜ್ಜನ ಕಾಲದಾಗಿಂದ. ಅದ್ರ ಸಲುವಾಗಿ ಸರಿ ಅದ್ರ ಸಲ ಬಂದಿದ್ದು ರೀ. ಅಂದ್ರೆ ಅಲ್ಲಿ ಬಾಡಿ ಕೊಟ್ಟಾಗ ಮನಿ ಅದನ್ನ ಇವಾಗ ತೋರಿಸ್ಬೇಕಂದು ಕರೆ ಆಗ್ಲಿಲ್ಲ. ಯಾಕಂದ್ರಪ್ಪ ಬಾಡಿ ಕೊಟ್ಟಿರ್ತಾರೆ, ಅವ್ರ ಮನಿಗಳು ಇರ್ತಾರಲ್ಲ, ಅದು ಒಂದು ಕಾರಣ ಸಲುವಾಗಿನ. ಬರ್ರಿ ಮೇಡಮ್. ಬರಕ್ ಏನಿಲ್ಲ, ನೀ ಹೆಂಗ್ ಹಿಡ್ದೆ ನೋಡಕ್ ಕರೆಕ್ಟ್ ಐತಿ. ನಂದು ಒಬ್ಬಕ್ಕಿಂತ ಕರೆಕ್ಟ್ ಬರುತ್ತೆ. ಟೈಮ್ ಇವಾಗ ಒಂದು 3-4 ಆಗೈತಿ. ನಾನು ಮನೆಯೊಳಗೆ ಊಟ ಮಾಡ್ಕೊಂಡ್ ಬಂದೀನಿ, ಊಟ ಮಾಡಿಲ್ಲ. ಬಿಕೋ ನೋಡ್ಬೇಕ್ರಿ. ಈಗ ಹೋಗುವಾಗ ಏನಾರು ತಿನ್ಕೊಂಡು ಹೋಗ್ಬೇಕಾ. ಸೇಬು ಅಂತೀನಿ. ಮಳೆ ಅಂತೂ ಇವತ್ತು ನಿನ್ನೆ ನೈಟಿಂದ ಸ್ಟಾರ್ಟ್ ಆಗೈತ್ರಿ. ಇನ್ನೂ ಮಳೆ ಬಿಡ 2-3 ದಿನ ಇದ್ದಿಲ್ಲ. ಈಗ ಮತ್ತೆ ಚಾಲು ಆತಿ. ಇರ್ಲಿ ಬಿಟ್ಟು ಚಾಲು ಆಗ್ಲಿ. ಬಟ್ ಮಳೆ ಆಗ್ಲಿಕ್ಕೆ ಅತಿಶಯ ಹೆಚ್ಚು ಆಗಬಾರ್ದು. ಆದ್ರ ಸ್ಪೀಡ್ ಆಗ್ಬೇಕು. ಒಮ್ಮೆ ಇದು ಸಣ್ಣ ಸಣ್ಣ ಮಳೆ ಆಗತ್ತಿಲ್ಲ, ಮನುಷ್ಯರಿಗೆ ಬಹಳ ತ್ರಾಸ ಕೊಡ್ತೈತಿ. ಮಳೆ ಅಲ್ಲ, ಸಣ್ಣ ಹನಿ. ಅದ ಸಣ್ಣ ಮಳೆ ಅದು ಸಣ್ಣ ಹನಿ ಅನ್ನೋದು. ಸರಿ, ಇವತ್ತಿನ ನಮ್ದು ವ್ಲಾಗ್ ಸಣ್ಣದ. ಗುಬ್ಬಿಗಳನ್ನ ಇವತ್ತು ನೋಡತ್ತೀವಿ ನೋಡಿ ನಾವು. ಗುಬ್ಬಿಗಳನ್ನ ನಾನು ನೋಡೇನಪ್ಪ ಇದ್ರದಾಗ ಈ ಜನದಾಗ 8 ವರ್ಷದಾಗ ಹಂಗಲ್ ಸುರೇಶ. ಮತ್ತೆ ಹೆಂಗ ಈಗ ಬರೇ ಇದಕ್ ಲೈಟಿಗೆ ಕುಂತು ಸಾಯ್ತಾವು. ಆ ಕಡೆ ಮಣ್ಣಿಗೆ ಮರಗಳು ಕಡಿಯಾಕತ್ತಾರು. ಅದ್ರ ಸಲ ಈಗ ನೋಡತ್ತಲ್ಲ ಹಂಗ ಜಾಸ್ತಿ ಇಲ್ಲಿ ನೋಡತ್ತೇನೆ. ಚಂದನ ಸೀನಿ ತಡಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಸಕ್ರೆ ತಿನ್ನತಾವ. ಸಕ್ರೆ ಅಕ್ಕಿ ಈ ಕಡೆ ಇದನ್ನು ಇರುವಿನೂ ಅಕ್ಕಿ ಸಕ್ಕರೆ ತಿನ್ನತ್ತ. ಈ ಕಡೆ ಗುಬ್ಬಚ್ಚಿನೂ ತಿನ್ನತ್ತ. ಎಷ್ಟು ಕ್ಯೂಟ್ ಕಾಣತ್ತಲ್ಲ. ಹಿಂಗಿರ್ಬೇಕು. ಅದಕ್ಕೆ ಮರ ಗಿಡಗಳನ್ನ ಕಡಿಬೇಡ್ರಿ. ನೋಡ್ರಿ ಹೋಗೋಣ. ಸರಿ ಗೈಸ್, ನಾವು ಬರ್ತೇವ್ರಿ. ಇನ್ನ ಕೈಲಾಸ
ಸೊ ಗೈಸ್ ಈವ್ನಿಂಗ್ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಪಾಪ ಅಲ್ಲಿ ಸೌಂಡ್ ಇರೋ ಸಲುವಾಗಿ ನಾನು ಅವ್ರ ವಾಯ್ಸ್ ಡಬ್ಬಿಂಗ್ ಕೊಡ್ಲಿಕ್ಕತ್ತೀನಿ. ಆ್ಯಂಡ್ ಏನೇನು ತೊಗೊಳ್ಬೇಕು ಅವೆಲ್ಲ ತೊಗೊಂಡು ನಮ್ಮ ಸ್ಕೂಬಿಗೆ ತೊಗೊಂಡ್ವಿ ಆ್ಯಂಡ್ ನನಗೆ ತೊಗೊಂಡೆ ಆ್ಯಂಡ್ ಸೂರ್ಯ ಕೊಡಿಸಿದೆ. ಸೊ ಸ್ಕೂಬಿಗೆ ಚಂದನು 2 ಫ್ರಾಕ್ ತೊಗೊಂಡು ಚಂದ ಅನ್ಸಿದ್ದು, ಭಾಳ ಇಷ್ಟ ಅದು ನನಗೆ. ವೈಟ್ ಕಲರ್ ಒಂದು, ಪಿಂಕ್ ಕಲರ್ ಒಂದು ಮಸ್ತ್ ಇರ್ತದೆ. ಸೊ ಹಾಗಾಗಿ ಇಬ್ಬರು ವಿಶಾಲ್ ಮೆಗಾ ಮಾರ್ಟಿಗೆ ಇಲ್ಲೇ ನಮ್ಮ RPD ಕಡೆ ಆಗೈತ್ರಿ ಒಂದು ಹೊಸದ, ಅಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಆ್ಯಂಡ್ ಚಲೋ ಇತ್ತು. ಸೊ ಗೈಸ್ ಮತ್ತು ಸ್ಕೂಬಿಗೆ ಶಾಪಿಂಗ್ ಮಾಡಕ್ಕೆ ಡ್ರೆಸ್ ಇರ್ತದ 2 ತೊಗೊಂಡಿಲ್ಲ ಫ್ರಾಕ್ ಚೆಕ್ ನಾನು ಅಲ್ಲದ ಇಬ್ರು ನಾ ರೆಡ್ಡೇ ಎಲ್ಲೋ ನಮ್ಮ ಕನ್ನಡ ಬಾವುಟ. ಸೊ ಗೈಸ್ ಇವಾಗ ಇವನ್ನ ನೋಡಾಕತ್ತನ್ನ ಶರ್ಟ್ಸ್ ಅದು ಒಂದು ಟೀ ಶರ್ಟ್ ತೊಗೊಂಡು ಅವನಿಗೆ, ನನಗೆ ಭಾಳ ತೊಗೊಂಡಿನ ಇಲ್ಲದ ಅವನಿಗೆ ಇಷ್ಟು ತೊಗೊಂಡೆ ನಾನು, ನನಗೆ ಅವನಿಗೆ ನಮ್ಮ ಸ್ಕೂಬಿ 3 ಮಂದಿಗೆ. ಸೊ ಇನ್ನು ನೋಡಾಕತ್ತಾನ ಏನೇನು ಚಂದ ಕಾಣಿಸ್ತದನ್ನು ತೊಗೊಳೋದ್ರಿ. ಸೊ ಬರೀ ಗೈಸ್ ಏನೇನು ತೊಗೋತೇವೆ ಏನೇನೇನು ಹೇಳ್ತೇವೆ. ನಾವು ಇವತ್ತು ಎಲ್ಲಿ ಬಂದೀವಿ ಅಂದರೆ ವಿಶಾಲ್ ಮೆಗಾ ಮಾರ್ಟಿಗೆ ಬಂದಿದ್ದೀವಿ. ಹಾಂ 3 ತೊಗೊಂಡು 1 ಸ್ಟಾರ್ಟ್. ಸೊ ಗೈಸ್ ನಮ್ಮ ಸ್ಕೂಬಿಗೆ ನೋಡ್ರಿ ನಾವು ಏನು ತೊಗೊಂಡೇವಿ. ಆಕೆಗೆ ಸಿಟ್ಟು ಬರ್ತೈತಿ. ಇದು ಆ್ಯಕ್ಚುಲಿ ಇದನ್ನ ಬಾಲ ಅಲ್ಲಾಡ್ಸೈತಿ, ಒದರ್ತೈತಂತ, ವಾಕ್ ಮಾಡೋಕೆ ಕರ್ಕೊಂಡು ಹೋಗಂತೈತಂತ. ಅದ್ರ ಸಲುವಾಗಿ ತೊಗೊಂಡೇನಿ ಇದನ್ನು 400 ರೂಪಾಯಿ ಕೊಟ್ಟೆ. ನೋಡ್ರಿ ಏನು ಆಕೈತಿ ಏನಿಲ್ಲ ಅಂಥೇಳಿ. ಹೆಂಗೆ ಚಾಲು ಆಕೈತಿ ಇಲ್ಲಿ ಕೇಳ್ಕೊಂಡು ತೊಗೊಂಡು ಹೋಗಿ ಬರ್ತೈತಿ. ಇಲ್ಲಿ ನೋಡ್ರಿ ಕೇಕ್ದದ್ದು ಹೆಂಗೆ ಕಟ್ ಮಾಡಿದ್ದು. ಇವೆಲ್ಲ ನಮ್ಮ ಮಮ್ಮಿ ಕಡೆ ರೊಕ್ಕ ಇರಬೇಕಿತ್ತು. ನಾನು ಸಣ್ಣ ಹುಡುಗಿ ಆಗಿರ್ಬೇಕಿತ್ತು. ನಂಗೆ ಇವೆಲ್ಲ ಕೊಡಿಸ್ಬೇಕಿತ್ತು. ನಾ ಇಷ್ಟು ಖುಷಿ ಆಗ್ತಿಲ್ಲ, ಭಾಳ ಖುಷಿ ಆಗ್ತೀನಿ ನಾ. ಹೌದಾ? ಸೊ ಗೈಸ್ ನೋಡ್ರಿ ಹೆಂಗೆ ತುಂಬೈತಿ ಬಾಸ್ಕೆಟ್. ಎಲ್ಲ ಸ್ಕೂಬಿ ನನ್ನ ಅದಾವು, ಸ್ಕೂಬಿ ಆಟದ ಸಾಮಾನು ಅದಾವು. ಆ್ಯಂಡ್ ಒಂದು ಟೀ ಶರ್ಟ್ ಅಷ್ಟೇ ಐತಿ. ಹೆಂಗೆ ಮಲ್ಕೊಂಡಾರ ನೋಡ್ರಿ ಗೈಸ್ ಅಪ್ಪ ಮಗಳು ಇಬ್ಬರು. ಕ್ಯೂಟಿ ಪೈಸ್. ಆಕೆ ಮಕ್ಕೋಕತ್ಲ ಹಳ್ಳಿ ಮಕ್ಕೋ ಕಣ್ಮುಚ್ಚು ನೀನು ಮಕ್ಕೋ. ಆ್ಯಕ್ಚುಲಿ ಮಕ್ಕೊಂಡಿರು, ನಾ ಫ್ಲ್ಯಾಶ್ ಲೈಟ್ ಬಿಟ್ಕೊಳ್ಳೆ ಕಣ್ಣು ಓಪನ್ ಮಾಡ್ದೆ. ಈಕೆ ಮಕ್ಕೊಂಡಿದ್ದಿಲ್ಲ. ಈಗ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಗಾಯ್.